ಹೈಪರ್ ಟೆನ್ಷನ್ ಇದ್ದವರಂತೂ ಮಾಡಲೇಬಾರ್ದು. ಇದನ್ನು ಕಂಪ್ಲೀಟ್ ಆಗಿ ಅವರು ಅವಾಯ್ಡ್ ಮಾಡಲೇಬೇಕು. ಯಾರೆಲ್ಲ ಮಾಡ್ತಾರೆ ಮುಂದಕ್ಕೆ ಬಾಗೊಂದು BP ಇದ್ದವರಿಗೆ BP ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ಯಾರು ಉಪ್ಪಿನ ಸೇವನೆ ಜಾಸ್ತಿ ಮಾಡ್ತಾರೆ ಅವರಿಗೆ ಕೂಡ BP ಬರುವಂಥ ಚಾನ್ಸಸ್ ಇರುತ್ತೆ. ರಾತ್ರಿ ನಿದ್ರೆ ಮಾಡೋದಿಲ್ಲ, ನಿದ್ರೆ ಬಹಳ ಕಡಿಮೆ ಇರುತ್ತೆ, ಅವರಲ್ಲಿ ಕೂಡ ಈ BP ಅನ್ನುವಂತಹ ಒಂದು ಸಮಸ್ಯೆ ತಲೆದೋರ್ತಾ ಇದೆ. ಸೈಡ್ ಎಫೆಕ್ಟ್ಗಳು ಜಾಸ್ತಿ ಇದೆ. ಈಗ ನೀವು ಹಾಗೆ ಬಿಟ್ಟರೆ BP ಜಾಸ್ತಿ ಆಗಿ ನಮಗೆ ಸ್ಟ್ರೋಕ್ ಆಗ್ಬೋದು ಅಥವಾ ಹೃದಯ ತೊಂದರೆಗಳು ಬರ್ಬೋದು. ಇದನ್ನೆಲ್ಲ ಕೂಡ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೈಪರ್ ಟೆನ್ಷನ್, ಅಧಿಕ ರಕ್ತದೊತ್ತಡ ಬಗ್ಗೆ ನಿಮಗೆ ಹೇಳಿಕ್ಕಿದ್ದೇನೆ. ಕಾಮನ್ ಆಗಿ ಇದು ಎಲ್ಲರಿಗೆ ಈ BP ಯ ಸಮಸ್ಯೆ ಇದೆ. ಇದಕ್ಕೆ ಕೂಡ ಈಗ ಮೊದಲಿನ ವಯಸ್ಸಾದವ್ರಿಗೆ ಮಾತ್ರ ಬರ್ತೈತಿ. ಈಗ ಸಣ್ಣ ಏಜ್ನವ್ರನ್ನ ಹಿಡಿದು ಮುದುಕರವರೆಗೆ ಎಲ್ರಿಗೂ ಇದೆ. ಎಲ್ಲರೂ ಕೂಡ ಒಂದು 10ರಲ್ಲಿ ಒಂದು ಗಮನಿಸಿದಾಗ ಒಂದು 8 ಜನ ಒಂದು BP ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ. ಯಾಕಂತಂದರೆ ಒಂದು ರೀಸನ್ ಏನಂತಂದರೆ ಇವತ್ತು ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಎಲ್ಲ ಒಂದು ವಿಷಯಕ್ಕೂ ಕೂಡ ನಾವು ಯೋಚನೆ ಜಾಸ್ತಿ ಮಾಡ್ತೇವೆ. ಅದೇ ರೀತಿ ಚಿಂತೆ ಜಾಸ್ತಿ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ವರ್ಕ್ ಪ್ರೆಷರ್ ಇರ್ಬೋದು. ಇದೆಲ್ಲ ರೀತಿಯಿಂದಾಗಿ ಕೂಡ ನಮಗೆ BP ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಜಾಸ್ತಿಯಾಗಿ ಯಾರು ಉಪ್ಪಿನ ಸೇವನೆ ಜಾಸ್ತಿ ಮಾಡ್ತಾರೆ ಅವರಿಗೆ ಕೂಡ BP ಬರುವಂಥ ಚಾನ್ಸಸ್ ಇರುತ್ತೆ. ಯಾರಿಗೆ ನಿದ್ರೆ ಬರುವುದಿಲ್ಲ, ರಾತ್ರಿ ನಿದ್ರೆ ಮಾಡೋದಿಲ್ಲ, ನಿದ್ರೆ ಬಹಳ ಕಡಿಮೆ ಇರುತ್ತೆ, ಅದು ಅವರಲ್ಲಿ ಕೂಡ ಈ BP ಅನ್ನುವಂತಹ ಒಂದು ಸಮಸ್ಯೆ ತಲೆದೋರ್ತಾ ಇದೆ. ಇದಕ್ಕೆ ನಾವು ಯಾವ ಥರದ ಒಂದು ರೀತಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು ಅಂತ ನೋಡಿದರೆ ಹೋದರೆ, ಇಲ್ಲಿ ನಾವು ಹೇಳುವಂಥದ್ದು ಪ್ರಾರಂಭಿಕ ಹಂತದಲ್ಲಿ ಬಂದಾಗ ನಾವು ಯಾವ ಥರ ಮಾಡ್ಬೋದು ಅಂತ. ಮುಖ್ಯವಾಗಿ ಇದಕ್ಕೆ ಮಾನಸಿಕ ಒತ್ತಡ ಕಾರಣ ಆಗಿರ್ತದೆ. ಹಾಗಾಗಿ ನಾವು ಒತ್ತಡವನ್ನು ನಿವಾರಣೆ ಮಾಡೋದು ಬಹಳ ಇಂಪಾರ್ಟೆಂಟ್. ಒತ್ತಡ ನಿವಾರಣೆ ಮಾಡಿದ್ರೆ ನಾವು ಯಾವುದೇ ಟ್ರೀಟ್ಮೆಂಟ್ ಮಾಡಿದರೂ ಕೂಡ BP ಅಂತೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಡಿಟೆಕ್ಟೆಡ್ ಕೇಸಸ್ ಅಂತಂದರೆ ಜಸ್ಟ್ ರೀಸೆಂಟಾಗಿ ನಿಮಗೆ ಒಂದು ಹೈಪರ್ ಟೆನ್ಷನ್ ಬಂದಿರುತ್ತೆ, BP ಇರುತ್ತೆ ಅಂತ ಗೊತ್ತಾಗುತ್ತೆ. ನೀವು ಡಾಕ್ಟರ್ ತಗೋಗಿರ್ತಾರೆ, ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ನೀವು ಒಂದು 2 ತಿಂಗಳು ಕೂಡ ತೊಗೊಂಡಿರ್ತೀರಿ. ನಂತರ ನಿಮಗೆ ಇದರ ವಿಷಯ ಗೊತ್ತಾಗಿ ನೀವು ನಮ್ಮಲ್ಲಿ ಬಂದಿರ್ತೀರಿ. ಬಂದಾಗ ನಾವು ನಿಮಗೆ ಫಸ್ಟಿಗೆ ಆ ಔಷಧವನ್ನು ಸ್ಟಾಪ್ ಮಾಡಲಿಕ್ಕೆ ಹೇಳೋದಿಲ್ಲ, ನಾವು ನಮ್ಮ ಟ್ರೀಟ್ಮೆಂಟನ್ನು ನಿಮಗೆ ಅಳವಡಿಸ್ಲಿಕ್ಕೆ ಹೇಳ್ತೇನೆ. ಓಕೆ, ಅದ ನಂತರ ನಿಮ್ಮ ಅಳವಡಿಸಿದಾಗ ನಿಮ್ಮ BP ಕಡಿಮೆ ಬಂದಾಗ, ಬಾರ್ಡರ್ ಲೈನಿಗೆ ಬಂದಾಗ ಅಥವಾ ನಾರ್ಮಲ್ ಕಡಿಮೆ ಬಂದಾಗ ನಾವು ಏನು ಮಾಡ್ತೇವೆ, ನಿಮಗೆ ಈ ಔಷಧವನ್ನು ನಿಧಾನವಾಗಿ ಸ್ಟಾಪ್ ಮಾಡಲಿಕ್ಕೆ ಹೇಳ್ತೇವೆ, ಅದನ್ನು ಡೋಸ್ ಕಡಿಮೆ ಮಾಡಲಿಕ್ಕೆ ಹೇಳ್ತೇವೆ. ನಂತರ ನಾವು ನೋಡಿಕೊಂಡು BP ನಾವು ಮಾನಿಟರ್ ಮಾಡಿಕೊಂಡು ನಂತರ ಫುಲ್ ಕಂಟ್ರೋಲ್ ಇದೆ ಅಂತ ಆದರೆ ನಾವು ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಔಷಧನ ಸ್ಟಾಪ್ ಮಾಡಲಿಕ್ಕೆ ಹೇಳ್ತೇವೆ. ಹಾಗಾಗಿ ಈ ನಮ್ಮಲ್ಲಿ ಚಿಕಿತ್ಸೆಯಲ್ಲಿ ಔಷಧ ಇಲ್ಲದೆ ನೀವು ಕೂಡ ಇಲ್ಲಿ ಇರ್ಬೋದು ಅಂತ ಒಂದು ಈ ಚಿಕಿತ್ಸೆಯಲ್ಲಿ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಇದರದ್ದು ಸೈಡ್ ಎಫೆಕ್ಟ್ಗಳು ಜಾಸ್ತಿ ಇದೆ. ಈಗ ನೀವು ಹಾಗೆ ಬಿಟ್ಟರೆ BP ಜಾಸ್ತಿ ಆಗಿ ನಮಗೆ ಸ್ಟ್ರೋಕ್ ಆಗ್ಬೋದು ಅಥವಾ ಹೃದಯ ತೊಂದರೆಗಳು ಬರ್ಬೋದು. ಇದನ್ನೆಲ್ಲ ಕೂಡ BP ಯ ಒಂದು ಕಾರಣ ಆಗಿರ್ತದೆ. ಹಾಗಾಗಿ ಇವತ್ತು ನಾವು ಚಿಕಿತ್ಸೆ ನೋಡೋಣ ಯಾವ ಥರ ಅಂತ ಹೇಳಿದರೆ, ಮೊದಲನೇದಾಗಿ ಮುಖ್ಯವಾಗಿ ನಾವು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಂದಾಗ ಇವರಿಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಲಿಕ್ಕೆ ನಾವು ಅವರಿಗೆ ಪ್ರಾಣಾಯಾಮ ಒಂದು ಅಭ್ಯಾಸ ಮಾಡ್ತೇವೆ. ಅದೇ ಒಂದು ಧ್ಯಾನ, ಇದರಲ್ಲಿ ಓಂಕಾರ ಮೆಡಿಟೇಷನ್ ಇರ್ಬೋದು ಅಥವಾ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇರ್ಬೋದು, ಹಲವು ರೀತಿಯ ಧ್ಯಾನಗಳಿದೆ. ಇದನ್ನು ಕೂಡ ನಾವು ಅವರಿಗೆ ಹೇಳಿಕೊಡ್ತೇವೆ. ಇದನ್ನು ವೈದ್ಯರ ಮುಖಾಂತರ ನೀವು ಕಲಿಯಬೇಕು. ನೀವಾಗಿ ಮಾಡಿಕೊಂಡ್ರೆ ಅದು ಅಷ್ಟು ಎಫೆಕ್ಟ್ ಇಲ್ಲ. ಯಾಕಂದರೆ ಯೋಗವನ್ನು ನಾವು ವೈದ್ಯರ ಮುಖಾಂತರ ಕಲ್ತ್ಕೊಂಡ್ರೆ ಬಹಳ ಉತ್ತಮ ಆಗಿರುವಂಥದ್ದು. ಅದೇ ರೀತಿ ಕೆಲವು ಪ್ರಾಣಾಯಾಮ ಕೂಡ ಅಷ್ಟೇ, ಎಲ್ಲ ಪ್ರಾಣಾಯಾಮ ಕೂಡ ಮಾಡಲಿಕ್ಕೆ ಕೆಲವು ಕಪಾಲಭಾತಿ ನಾವು ಎಷ್ಟೋ ಜನ ನೋಡ್ತಾ ಇರ್ತೇವೆ. ಬರುವಂಥ ರೋಗಿಯಲ್ಲಿ ಕೂಡ ಕೇಳಿದರೆ BP ಇರುತ್ತೆ, ಕೇಳಿದರೆ ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಇಲ್ಲ ನಾವು ಡೈಲಿ ಮಾಡ್ತೇವೆ ಅಂತ ನೋಡೋಕೆ ಯಾವ ಥರ ಮಾಡ್ತಾರೆ ಅಂದರೆ ಈ ಕಪಾಲಭಾತಿ ಮಾಡ್ತಾ ಇರ್ತಾರೆ. ಈ ಕಪಾಲಭಾತಿ ಏನಿದೆ, ಹೈಪರ್ ಟೆನ್ಷನ್ ಇದ್ದವರಂತೂ ಮಾಡಲೇಬಾರ್ದು. BP ಇದ್ದವರಿಗೆ ಇದು ಬಹಳ ಹೈಲಿ ಕಾಂಟ್ರಾ ಇಂಡಿಕೇಶನ್. ಯಾರಿಗೆ ತುಂಬ ಯಾರು ಮಾಡ್ತಾರೆ ಅವರವರಿಗೆ ಕೂಡ ಬಾರ್ಡ್ರಲ್ಲಿದೆ BP ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಈ ಪ್ರಾಣಾಯಾಮ ಮಾಡಿ ಹೈಪರ್ ಟೆನ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇದೆ. ಹಾಗಾಗಿ ವೈದ್ಯರ ಮೇಲೆ ಕೆಲವು ತಂಪು ಪ್ರಾಣಾಯಾಮಗಳು ಅಂತ ಇದೆ. ನಾಡಿ ಶುದ್ಧಿ ಪ್ರಾಣಾಯಾಮ ಇರ್ಬೋದು ಅಥವಾ ಭ್ರಾಮರಿ ಇರ್ಬೋದು ಅಥವಾ ತಂಪು ಪ್ರಾಣಾಯಾಮಗಳಲ್ಲಿ ನಾವು ಸದಂತ, ಶೀತಲಿ ಪ್ರಾಣಾಯಾಮ, ಇದೆಲ್ಲವೂ ಕೂಡ BP ಯನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ಪ್ರಾಣಾಯಾಮಗಳು. ಕಪಾಲಭಾತಿ ಇರ್ಬೋದು, ಭಸ್ತ್ರಿಕೆ ಇರ್ಬೋದು, ಇದೆಲ್ಲವೂ ಕೂಡ BP ಯನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ನಿಮಗೆ ತೊಂದರೆ ಇದೆ ಅಂತ ಆದರೆ ನೀವು ವೈದ್ಯರ ಮೇಲೆ ನಿಮಗೆ ಯಾವ ಪ್ರಾಣಾಯಾಮ ಬೇಕು ಅದು ನೀವು ಮಾಡೋದು ಭಾಳ ಉತ್ತಮ ಆಗಿರುವಂಥದ್ದು. ಅದೇ ರೀತಿ ಕೆಲವು ಆಸನಗಳು ಕೂಡ ಅಷ್ಟೇ, ಎಲ್ಲ ಆಸನ ಕೂಡ ರೆಕಮೆಂಡ್ ಮಾಡಲ್ಲ. ನೀವು BP ಇದ್ದವರು ಫಾರ್ವರ್ಡ್ ಬೆಂಡಿಂಗ್ ಇರುವಂಥ ಆಸನಗಳು, ಈಗ ನಾವು ಪಾದ ಹಸ್ತಾಸನ ಇರ್ಬೋದು ಅಥವಾ ಪಶ್ಚಿಮೋತ್ತಾಸನ ಇರ್ಬೋದು, ಇದನ್ನು ಕಂಪ್ಲೀಟಾಗಿ ಅವರು ಅವಾಯ್ಡ್ ಮಾಡಲೇಬೇಕು. ಯಾರೆಲ್ಲ ಮಾಡ್ತಾರೆ ಮುಂದಕ್ಕೆ ಬಾಗೊಂದು BP ಇದ್ದವರಿಗೆ BP ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಇದನ್ನು ಕರೆಕ್ಟಾಗಿ ಅನುಸರಿಸಿ ಮಾತ್ರ BP ಕಡಿಮೆ ಆಗಿದೆ. ಇಲ್ಲಾಂದರೆ ನೀವು ಯೋಗ ಮಾಡಿದರೆ BP ಜಾಸ್ತಿ ಆಗ್ತದೆ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಒಂದು. ಮತ್ತು ಏನಂದರೆ ಆಹಾರ ಪದ್ಧತಿಗಳು, ನಾವು ಮುಖ್ಯವಾಗಿ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಂದರೆ ನಿಮಗೆ ಒಂದು ಉಪವಾಸ ಚಿಕಿತ್ಸೆ ಅಂತ ಮಾಡಿಸ್ತೇವೆ. ಇದು ಬಹಳ ಇಂಪಾರ್ಟೆಂಟ್. ಯಾಕಂತಂದರೆ ಅವರೊಂದು 2 ರಿಂದ 3 ದಿನ ತನಕ ಉಪವಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೆಲವು ಹಲವಾರು ಬದಲಾವಣೆ ಆಗುತ್ತೆ. ನಮ್ಮ ದೇಹ ಇರುವಂಥ ಎಲ್ಲ ಆರ್ಗಾನಲ್ಲಿ ಕೂಡ ರೆಸ್ಟ್ ಸಿಗ್ತದೆ. ರೆಸ್ಟ್ ಸಿಕ್ಕಿದಾಗ ಏನಾಗುತ್ತೆ, ನಮ್ಮ ದೇಹದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಬಾಡಿಯನ್ನು ರಿಪೇರಿ ಮಾಡಲಿಕ್ಕೆ ನಾವು ದೇಹಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಾಗುತ್ತೆ. ಆ ಉಪವಾಸ ಜೊತೆಗೆ ಕೆಲವು ಡೈರುಟಿಕ್ಸ್ ಅಂತ ಕೊಡ್ತೇವೆ, ಅಂದರೆ ಜ್ಯೂಸಸ್. ಈಗ ಬಾರ್ಲಿ ವಾಟರ್ ಇರ್ಬೋದು, ಎಳ್ನೀರು ಇರ್ಬೋದು ಅಥವಾ ಆಶ್ಗಾರ್ಡ್ ಜ್ಯೂಸ್, ಇದೆಲ್ಲವೂ ಕೂಡ ನಮ್ಮ BP ಯನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಪರಿಣಾಮಕಾರಿಯಾಗಿರುವಂಥದ್ದು. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ನಾವು ಇದನ್ನು ಫಾಲೋ ಮಾಡಿದಾಗ ನೀವು ಕರೆಕ್ಟಾಗಿ ನಮ್ಮ BP ಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ರೀತಿಯಿಂದ ಹೇಳೋದಂತಂದರೆ, ಆದಷ್ಟು ರಾತ್ರಿ ಆಹಾರವನ್ನು ನಾವು ಕಡಿಮೆ ಮಾಡಬೇಕು. ಆದಷ್ಟು ರಾತ್ರಿ ಬೇಗ ಊಟ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್.
ಹಾಗಾಗಿ ಇದನ್ನು ಕೂಡ ನಾವು ಆಹಾರ ಪದ್ಧತಿಯಲ್ಲಿ ಅಳವಡಿಸಬೇಕಾಗುತ್ತೆ. ಸಾಲ್ಟನ್ನು ಆದಷ್ಟು ನಾವು ಕಡಿಮೆ ಮಾಡಿ ಅಂತ ಹೇಳ್ತೇವೆ. ಎಷ್ಟು ಬೇಕು ನಮ್ಮ ದೇಹಕ್ಕೆ ಅಷ್ಟೇ ತಗೊಳ್ಬೇಕು. ಜಾಸ್ತಿ ಎಕ್ಸೆಸ್ ಸಾಲ್ಟ್, ಅದು ಉಪ್ಪಿನಕಾಯಿ ತಿನ್ನೋದಾಗಲಿ, ಇದು ಅದೇ ರೀತಿ ಆಯಿಲಿ ಫುಡ್ಸ್ ಇದೆಲ್ಲ ಕಡಿಮೆ ಮಾಡಬೇಕು. ಜಾಸ್ತಿ ಅವರಿಗೆ ನಾವು ಬೆಳ್ಳುಳ್ಳಿಯನ್ನು ಜಾಸ್ತಿ ಸೇವನೆ ಮಾಡಿ ಅಂತ ಹೇಳ್ತೇವೆ. ನೀವು ಹಸಿ ಬೆಳ್ಳುಳ್ಳಿ ಒಂದೊಂದು ತಿನ್ನೋದು ಕೂಡ ಭಾಳ ಉತ್ತಮವಾಗಿರುವಂಥದ್ದು. ಅದೇ ರೀತಿ ಈರುಳ್ಳಿ ಇರ್ಬೋದು, ಇದು ಕೂಡ ಭಾಳ ಹೈಪರ್ ಟೆನ್ಷನ್ಗೆ ಭಾಳ ಪರಿಣಾಮಕಾರಿಯಾದ ಪದ್ಧತಿ ಇರುವುದು ಆಹಾರ ಪದ್ಧತಿ. ನಾವು ಐಸ್ ಮಸಾಜ್ ಅಂತ ಹೇಳ್ತೇವೆ. ಇದಂತಂದರೆ ನೀವು ಐಸನ್ನು ಏನು ಮಾಡಬೇಕಂತಂದರೆ ಒಂದು ಟವೆಲಲ್ಲಿ ಕಟ್ಟಿ ಅದನ್ನು ನಮ್ಮ ತಲೆಯ ಭಾಗಕ್ಕೆ ಮತ್ತು ತಲೆ ಹಿಂಭಾಗಕ್ಕೆ ಮತ್ತು ಕತ್ತಿನ ಭಾಗಕ್ಕೆ ಒಂದು 5 ರಿಂದ 10 ನಿಮಿಷ ಮಸಾಜ್ ಮಾಡೋದು. ಈ ತಲೆಯಲ್ಲಿರುವಂಥ ಪ್ರೆಷರ್ ಏನಾಗುತ್ತೆ ನಮ್ಮ ಸ್ಪೈನಲ್ ಕಾರ್ಡಿಂದ ಬರುವಂಥದ್ದು, ಅದನ್ನು ಕೂಡ ಒತ್ತಡ ನಿವಾರಣೆ ಮಾಡಲಿಕ್ಕೆ ಭಾಳ ಇದಾಗುತ್ತೆ. ಅದಂತರ ಬಿ ಪಿಯನ್ನು ಕಡಿಮೆ ಮಾಡಲಿಕ್ಕೆ ಇದು ಭಾಳ ಉತ್ತಮವಾದದ್ದು. ಕೇವಲ 5 ರಿಂದ 10 ನಿಮಿಷ, ಒಂದು 5 ನಿಮಿಷ ಮಸಾಜ್ ಮಾಡಬೇಕು. ಬೆಳಿಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 5 ರಿಂದ 10 ನಿಮಿಷ ಮಾಡೋದು. ಇದು ಬಿ ಪಿ ಇದ್ದವರಿಗೆ ಭಾಳ ಪರಿಣಾಮಕಾರಿಯಾಗಿರುವಂಥದ್ದು. ಅದೇ ರೀತಿ ಒಂದು ಹಾಟ್ ಫುಟ್ ಬಾತ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಎರಡೂ ಪಾದಗಳನ್ನು ನೀವು ಏನ್ಬೇಕು, ನಮ್ಮಲ್ಲಿ ಸ್ಪೆಷಲ್ ಟಬ್ ಇದೆ. ಆ ಟಬ್ಬಲ್ಲಿ ಎರಡೂ ಕಾಲನ್ನು ಎಪ್ಸಮ್ ಸಾಲ್ಟ್ ಅನ್ನು ನಾವು ಪೌಡರ್ ಹಾಕ್ತೇವೆ. ಆ ಪೌಡರ್ನ ಹಾಕಿ ಸಾಲ್ಟನ್ನು ಹಾಕಿ ನಾವು 15 ರಿಂದ 20 ನಿಮಿಷ ಎರಡೂ ಕಾಲನ್ನ ಬಿಸಿಲಿನಲ್ಲಿ ಇಡೋದ್ರಿಂದ ಬಿ ಪಿ ನಿವಾರಣೆ ಆಗಲಿಕ್ಕೆ ಇದು ಬಹಳ ಉತ್ತಮವಾದ ಚಿಕಿತ್ಸಾ ಪದ್ಧತಿ ಇರುವಂಥದ್ದು. ಅದೇ ರೀತಿ ಹೆಡ್ ಮಸಾಜ್ ನಾವು ಮಾಡ್ತೇವೆ. ಈ ನಮ್ಮಲ್ಲಿ ಒಂದು ಅರೋಮಾ ಥೆರಪಿಯಲ್ಲಿ ಒಂದು ಆಯಿಲ್ ಇದೆ, ಸ್ಪೆಷಲ್ ಆಯಿಲ್ ಇದೆ. ಆ ಆಯಿಲನ್ನು ನಾವು ಚಿಕಿತ್ಸೆ ಹಾಸ್ಪಿಟಲ್ ಉಪಯೋಗಿಸ್ತೇವೆ. ಅದರ 1 ರಿಂದ 2 ಡ್ರಾಪ್ ಹಾಕಿ ನಾವು ತಲೆಗೆ ಹೆಡ್ ಮಸಾಜ್ ಮಾಡೋದ್ರಿಂದ ಬಿ ಪಿ ಕಡಿಮೆ ಆಗಲಿಕ್ಕೆ ಬಹಳ ಪರಿಣಾಮಕಾರಿಯಾಗಿರುವಂಥದ್ದು. ಮತ್ತೊಂದು ಚಿಕಿತ್ಸೆ ಪದ್ಧತಿ ಅಂದರೆ ಅಕ್ಯುಪಂಕ್ಚರ್, ಮತ್ತೊಂದು ಅಕ್ಯುಪ್ರೆಷರ್. ಈ ಅಕ್ಯುಪಂಕ್ಚರ್ ಅಂದರೆ ಚೈನೀಸ್ ಟ್ರೀಟ್ಮೆಂಟ್ ಇದನ್ನು. ಇದರಿಂದ 15 ರಿಂದ ಒಂದು 8 ರಿಂದ 10 ನೀಡಲ್ ನಾವು ಯೂಸ್ ಮಾಡ್ತೇವೆ. ಯೂಸ್ ಮಾಡೋಕ್ಕೆ ಸ್ಪೆಸಿಫಿಕ್ ಪಾಯಿಂಟ್ಸ್ ಇದೆ ನಮ್ಮ ತಲೆಯಲ್ಲಿ. ಅದನ್ನು ಪ್ರಿಕ್ ಮಾಡಿ ನಾವು ಕರೆಕ್ಟಾಗಿ 15 ರಿಂದ 20 ನಿಮಿಷ ನಂತರ ತೆಗಿತೇವೆ. ಇದು ಕೂಡ ಇಮಿಡಿಯೇಟ್ ಆಗಿ ನಿಮಗೆ ಬಿ ಪಿ ಕಡಿಮೆ ಮಾಡಲಿಕ್ಕೆ ಬಹಳ ಪರಿಣಾಮಕಾರಿಯಾಗಿರುವಂಥದ್ದು. ಅದೇ ರೀತಿ ಕೆಲವು ಬಿಂದುಗಳಿದೆ, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತೇಳಿ. ನಮ್ಮ ಹಸ್ತದಲ್ಲಿರ್ಬೋದು, ಪಾದದಲ್ಲಿರ್ಬೋದು, ಅಥವಾ ನಮ್ಮ ತಲೆಯ ಸುತ್ತಮುತ್ತ ಇದೆ. ಆ ಪ್ರೆಷರನ್ನು ನಾವು ಆ ಬಿಂದುಗಳ ಮೇಲೆ 15 ರಿಂದ 20 ನಿಮಿಷ ಇಟ್ಟು ಒತ್ತಿ ಇಡೋದ್ರಿಂದ ಅಲ್ಲಿ ಪ್ರೆಷರಲ್ಲಿಂದ ಬಿ ಪಿ ಕಡಿಮೆ ಆಗಲಿದ್ದು ಬಹಳ ಪರಿಣಾಮಕಾರಿ ಆಗುತ್ತೆ. ಅದೇ ರೀತಿ ಕೆಲವೊಂದು ವಿಶೇಷವಾದ ಮಸಾಜ್ ಚಿಕಿತ್ಸೆ ಇದೆ. ಆ ಮಸಾಜ್ ನಾವು ಅನುಗುಣವಾಗಿ, ಆ ಪೇಷಂಟ್ ಅನುಗುಣವಾಗಿ, ಏಜ್ನ ಅನುಗುಣವಾಗಿ ನಾವು ಇದನ್ನು ವಿಶೇಷವಾಗಿ ಕೊಡ್ತೇವೆ. ಇದೆಲ್ಲ ಮಾಡೋದ್ರಿಂದ ಬಿ ಪಿ ನಮ್ಮ ಹತೋಟಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಾರಿಗಾದರೂ ಬಾರ್ಡ್ರಲ್ಲಿ ಬಂದಿರ್ತದೆ ಅಂಥವ್ರಿಗೆ ಕೂಡ ಇದು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ. ಥ್ಯಾಂಕ್ ಯು.